ಚಿಕ್ಕಬಳ್ಳಾಪುರದಲ್ಲಿ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯ. ಸ್ವತಃ ತಾವೇ ಫೀಲ್ಡ್ಗಿಳಿದ ಎಸ್ಪಿ ಕುಶಲ್ ಚೌಕ್ಸಿ. ಸಂಚಾರಿ ನಿಯಮ ಪಾಲಿಸದವರಿಗೆ ಬಿತ್ತು ದಂಡ. ಸಂಚಾರ ನಿಯಮಗಳ ಸಮರ್ಪಕ ಅನುಷ್ಠಾನಕ್ಕೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಟೊಂಕ ಕಟ್ಟಿ ನಿಂತಿದ್ದು, ಇಂದಿನಿಂದ ಚಿಕ್ಕಬಳ್ಳಾಪುರದಲ್ಲಿ ಹೆಲ್ಮೆಟ್ ಧರಿಸುವಿಕೆ ಕಡ್ಡಾಯವಾಗಿದ್ದು, ನಿಯಮ ಜಾರಿಗೆ ಎಸ್ಪಿ ಕುಶಲ್ ಚೌಕ್ಸಿ ಅವರು ಸ್ವತಃ ಫೀಲ್ಡ್ಗಿಳಿದು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಹೌದು, ಎಸ್ಪಿ ಕುಶಲ್ ಚೌಕ್ಸಿ ಅವರು ಸಿಬ್ಬಂದಿಗಳೊಂದಿಗೆ ವಾಪಸಂದ್ರಾವ್, ಶಿಡ್ಲಘಟ್ಟ ವೃತ್ತ ಹಾಗೂ ನಗರದ ಪ್ರಮುಖ ಪ್ರದೇಶಗಳಲ್ಲಿ ತಪಾಸಣೆ ನಡೆಸಿ ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸ್ತಾ ಇದ್ದ ಬೈಕ್ ಸವಾರನನ್ನ ಹಿಡಿದು ನೇರವಾಗಿ ಪರಿಶೀಲಿಸಿದ್ರು. ಇನ್ನು ನಿಯಮ ಉಲ್ಲಂಘಿಸಿದ ಹಲವಾರು ವಾಹನ ಸವಾರರು ಎಸ್ಪಿಯ ಕೈಗೆ ಸಿಕ್ಕಿಬಿದ್ದು ದಂಡವನ್ನ ಕಟ್ಟಬೇಕಾಯಿತು. ಇನ್ನು ದಂಡ ಕಟ್ಟಲು ನಿರಾಕರಿಸಿದ ಕೆಲವರಿಗೆ ಎಸ್ಪಿ ಬಿಸಿ ಮುಟ್ಟಿಸಿದ್ರು. ಇನ್ನು ಈ ಕಾರ್ಯಾಚರಣೆಯ ವೇಳೆ ಕೆಲ ಸವಾರರು ಕಿರಿಕಿರಿ ಉಂಟು ಮಾಡಿದ್ರು. ಎಸ್ಪಿ ಮತ್ತು ತಂಡ ಕಟ್ಟು ನಿಟ್ಟಿನಿಂದ ನಡೆದುಕೊಂಡ್ರು. ಇನ್ನು ಈ ವೇಳೆ ಎಸ್ಪಿ ಕುಶಲ್ ಚೌಕ್ಸಿ ಮಾತನಾಡಿ, ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಅಪಘಾತಗಳ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಹೀಗಾಗಿ ಜಿಲ್ಲಾದ್ಯಂತ ಇಂದಿನಿಂದ ಹೆಲ್ಮೆಟ್ ಕಡ್ಡಾಯವಾಗಬೇಕು ಎಂಬ ದೃಷ್ಟಿಯಿಂದ ಈ ನಿಯಮವನ್ನ ಜಾರಿಗೊಳಿಸಲಾಗಿದೆ. ಅಲ್ಲದೆ ವಾಹನ ಸವಾರರು ಸಂಚಾರ ನಿಯಮ ಉಲ್ಲಂಘಿಸಿರೋದ್ರಿಂದ ಹಲವು ಸಮಸ್ಯೆಗಳು ಉಂಟಾಗುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಸಂಚಾರಿ ನಿಯಮವನ್ನ ಪಾಲಿಸಿ ನಮ್ಮ ಜೊತೆ ಕೈ ಜೋಡಿಸಬೇಕೆಂದು ಮನವಿಯನ್ನ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಸುಮಾರು ಡೆತ್ ಕೂಡ ಆಗಿದೆ. ಆಕ್ಸಿಡೆಂಟ್ ಕಾರಣ ಬಗ್ಗೆ ಈ ವಿಚಾರ ಬಗ್ಗೆ ನಾವು ಪೂರ್ತಿ ಡಿಸ್ಟಿಕ್ ದಲ್ಲಿ ಹೆಲ್ಮೆಟ್ ಕಡ್ಡಾಯ ಆಗಬೇಕು, ಈ 12ನೇ ತಾರೀಕಿಂದ ಒಂದು ತೀರ್ಮಾನ ಮಾಡಿದೀವಿ. ರೆಗ್ಯುಲರ್ ಆಗಿ ಪ್ರತಿದಿನ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ. ಪಬ್ಲಿಕ್ಗೆ ಸಹಕಾರ ಕೊಡೋಕ್ಕೆ ಮತ್ತೆ ಪಬ್ಲಿಕ್ಗೆ ಮನವಿ ಮಾಡ್ತಾ ಇದೀವಿ. ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ, ಬಿಕಾಸ್ ಎಲ್ಲ ಟ್ರಾಫಿಕ್ ರೂಲ್ಸ್ ಅವರದ್ದು ಸುರಕ್ಷಕ್ಕಾಗಿ ಇದೆ. ನಮ್ಮ ಮಾಹಿತಿ ಪ್ರಕಾರ ಹಾಫ್ ಆಫ್ ದ ಆಕ್ಸಿಡೆಂಟ್ಸ್ ಏನಾಗಿದೆ, ಆ ಹಾಫ್ ಆಫ್ ದ ಆಕ್ಸಿಡೆಂಟ್ಸ್ ಈ ಹೆಲ್ಮೆಟ್ ವಗೇರಾ ಯೂಸ್ ಮಾಡ್ತಿರೋ 100% ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಆಗುತ್ತೆ. ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ ನಮ್ಮ ಡಿಸ್ಟಿಕ್ ಅಲ್ಲಿ. ಸೊ ನಾನು ಅದೇ ಮನವಿ ಮಾಡ್ತೀನಿ, ನಮ್ಮ ಜೊತೆ ಕೈ ಜೋಡಿಸಿ ಈ ಟ್ರಾಫಿಕ್ ರೂಲ್ಸ್ ಎಲ್ಲ ಪಾಲನೆ ಮಾಡಿ. ಟ್ರಾಫಿಕ್ ರೂಲ್ಸ್ ತಮ್ಮ ಸುರಕ್ಷಕ್ಕಾಗಿದೆ, ಅದನ್ನು ಎಲ್ಲ ಪಾಲನೆ ಮಾಡಿ, ಸೊ ದಟ್ ನಮ್ಮ ಡಿಸ್ಟಿಕ್ ಅಲ್ಲಿ ಆಕ್ಸಿಡೆಂಟ್ಸ್ ಕಡಿಮೆ ಆಗುತ್ತೆ. ಎಲ್ಲರೂ ಹೆಲ್ಮೆಟ್ ಧರಿಸುವ ಮೂಲಕ ನಿಮ್ಮ ಕುಟುಂಬವನ್ನ ಕಾಪಾಡಿಕೊಳ್ಬೇಕು. ಅಲ್ಲದೆ ಇದರಿಂದ ನಿಮ್ಮ ಜೀವ ಹಾಗೂ ಬೇರೆಯವರ ಜೀವವೂ ಉಳಿಯುತ್ತೆ ಎಂದಿದ್ದಾರೆ. ಇನ್ನು ಅನಾಹುತಗಳಾಗದಂತೆ ತಡೆಗಟ್ಟುವ ಉದ್ದೇಶದಿಂದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಹೀಗಾಗಿ ಶತಾಯಗತಾಯ ಹೆಲ್ಮೆಟ್ ಕಡ್ಡಾಯ ನಿಯಮವನ್ನ ಯಶಸ್ವಿಗೊಳಿಸಲು ಜಿಲ್ಲಾ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸಿ ಅವರು ಮುಂದಾಗಿದ್ದು, ಸಾರ್ವಜನಿಕರು ಇದಕ್ಕೆ ಕೈ ಜೋಡಿಸಬೇಕು ಎಂದಿದ್ದಾರೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಿ, ತಮ್ಮ ಕುಟುಂಬಗಳು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರವ್ರ ಕುಟುಂಬದವರು ಏನು ಹಾನಿ ಆಗದಿರಂಗೆ ಗಾಡಿ ಚಲಾಯಿಸಿ, ನಿಧಾನವಾಗಿ ಚಲಾಯಿಸಿ, ನೀವು ಪ್ರಾಣ ಉಳಿಸ್ಕೊಳ್ಳಿ, ಬೇರೆಯವ್ರಿಗೂ ಪ್ರಾಣ ಇದು ತೊಂದರೆ ಕೊಡಬೇಡಿ ಅಂತ ಹೇಳಿ. ತಾವೇ ಹೇಳಿದ್ರೆ ಏನು ಪಬ್ಲಿಕ್ ಅವೇರ್ನೆಸ್ ಮೂಡಿಸಬೇಕು. ಇವತ್ತು ನೀವೇ ಮಿಸ್ ಆಗಿ ಬಂದಿದ್ರಿ, ಇವತ್ತು ನೀವು ಫೈನ್ ಕಟ್ಟಿದ್ರಿ. ಸರ್, ಅದು ಒಂಥರ ಮುಜುಗರದ ಮಾತನೇ. ಬಟ್ ಆದ್ರೆ ಏನಂದ್ರೆ ನಮಗೂ ಇವಾಗ ಒಂದು ಅರಿವು ಆಯ್ತು. ಈಗ ನಾವೇ ಎಲ್ಲರಿಗೂ ಅವೇರ್ನೆಸ್ ಮೂಡಿಸಿ ನಾವೇ ಒಂದು ತಪ್ಪು ಮಾಡ್ತಾ ಇದೀವಿ. ಈ ತರ ತಪ್ಪು ಇನ್ನೊಂದ್ಸರ್ತಿ ಆಗ್ಬಾರ್ದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಭಾನುಪ್ರಕಾಶ್ ಅಂತ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.